ಮದುವೆ ಆಗಿ 2 ವರ್ಷ ಆಗಿದೆ. ಈಸ್ ಬ್ರೈನ್ ಡೆಡ್ ಆನ್ ವೆಂಟಿಲೇಟರ್. ವೈಫ್ ಈಸ್ ಕ್ರಿಯೇಟಿಂಗ್ ರಕ್ಕಸ್. ನನಗೆ ಇವಂದೇ ಮಗು ಬೇಕು. ಹಿ ಈಸ್ ದ ಲವ್ ಆಫ್ ಮೈ ಲೈಫ್. ಏನಾದ್ರೂ ಮಗು ಆಗ್ಲಿಲ್ಲ ಅಂದ್ರೆ ನಿಂದೇ ಕಾರಣ, ನಿಂದೇ ಇಶ್ಯೂ ಅಂತ ಹೆಣ್ಮಕ್ಳ ಮೇಲೆ ಹಾಕ್ತಾರೆ. ಸೆಕ್ಷುವಲ್ ಆಕ್ಟಿವಿಟಿ ಚೆನ್ನಾಗಿ ಮಾಡ್ತಾ ಇದ್ಕೊಂಡಂತ ಗಂಡಸರಿಗೂ ಕೂಡ ಸ್ಪರ್ಮ್ ಕೌಂಟ್ 0 ಇರ್ಬೋದು. ಫರ್ಟಿಲಿಟಿ ಒಂದ್ ಆಸ್ಪೆಕ್ಟ್, ಸೆಕ್ಷುವಲ್ ಹೆಲ್ತ್ ಅದರ್ ಆಸ್ಪೆಕ್ಟ್. ಷಂಡ ಅಂತನ್ನೋದು ಟ್ರಾನ್ಸ್ ಜೆಂಡರ್ ಪ್ರಾಬ್ಲಮ್. ಅಂದ್ರೆ ಮೇಲಲ್ಲಿ ಕ್ಲೈಮ್ಯಾಕ್ಸ್ ಆದ್ರೂ ಕೆಲವೊಂದ್ಸಲ ಎಜಾಕ್ಯುಲೇಟ್ ಆಗಲ್ಲ. ಆಗಲ್ಲ. ತುಂಬಾ ಚಿಕ್ಕ ಬೀಜಗಳಿದ್ರು ಸಹ ಅದರಲ್ಲಿ ನಾವು ಆಪರೇಷನ್ ಮುಖಾಂತರ ಸ್ಪರ್ಮ್ ಸರ್ಚ್ ಮಾಡಿ ಅವರುಗಳಿಗೆ ಅವರದ್ದೇ ಆದ ಬಯೋಲಾಜಿಕಲ್ ಚೈಲ್ಡ್ ಕೊಡಬಹುದು. ದ ಬೆಸ್ಟ್ ಸ್ಪರ್ಮ್ ವಿನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಒಂದು ಮೀಮ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ, ಇಫ್ ಯು ವೇರ್ ದ ಬೆಸ್ಟ್ ಸ್ಪರ್ಮ್ ವಾಟ್ ಅಬೌಟ್ ದ ಅದರ್ಸ್ ಅಂತ ಕೇಳ್ತಾರೆ. ಹೆಂಗಸರ ಏಜ್ ಒಂದು 35 ದಾಟ್ದು ಹುಟ್ಟೋ ಮಗುನಲ್ಲಿ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ ಜಾಸ್ತಿ ಆಗುತ್ತೆ. ನಾವೇನ್ ಇವಾಗ ಡೌನ್ ಸಿಂಡ್ರೋಮ್ ಅಂತ ಕೇಳಿರ್ತೀರಾ. ಎಗ್ಗೆ 24 ಗಂಟೆ ಸರ್ವೈವ್ ಇರುತ್ತೆ. ಸ್ಪರ್ಮ್ ಕ್ಯಾನ್ ಸರ್ವೈವ್ ಫಾರ್ ಅಪ್ ಟು 72 hours. ಸೊ ಈ ಕಡೆ 1 ಡೇ ಆ ಕಡೆ 1 ಡೇ ಸೇರಿಸ್ಕೊಳ್ಳಿ. ಸೊ ಗಿವ್ ಆಲ್ ಟೇಕ್ 2-3 ಡೇಸ್ ಅಲ್ಲಿ ಅವರು ರೆಗ್ಯುಲರ್ ಇಂಟರ್ಕೋರ್ಸ್ ಮಾಡಿದ್ರೆ ಪ್ರೆಗ್ನೆನ್ಸಿ ಚಾನ್ಸಸ್ ಆರ್ ಹೈ. ಸಿನ್ಸ್ IVF ಇಸ್ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಎಗ್ ಫ್ರೀಸಿಂಗ್, ಅದು ಯಾವ ತರ ವರ್ಕ್ ಆಗುತ್ತೆ ಮತ್ತೆ ಎಲ್ಲರೂ ಮಾಡಿಸ್ಬೇಕು? 3 ರಿಂದ 7 ನಿಮಿಷ ವಿ ಕನ್ಸಿಡರ್ ಆಸ್ ಅ ನಾರ್ಮಲ್ ಎಜಾಕ್ಯುಲೇಟರಿ ಟೈಮ್. ಅಡ್ರಿನಲಿನ್ ಜಾಸ್ತಿ ಆದಾಗ ಎರೆಕ್ಷನ್ ಬರೋದಿಲ್ಲ. ಬಿಕಾಸ್ ಇಟ್ಸ್ ಅ ವೇಸೋ ಕನ್ಸ್ಟ್ರಿಕ್ಟರ್. ಬ್ಲಡ್ ಫ್ಲೋ ಆಗೋದಿಲ್ಲ ಲಿಂಗದಲ್ಲಿ. ಈಗ ಕೇಳ್ತಾರೆ, ಮಗು ಹುಟ್ಟಬೇಕಾದ್ರೆ ಬೇಬಿ ಫೋಟೋ ಹಾಕೊಳ್ಳಿ, ಒಳ್ಳೆ ಕಥೆಗಳು ಕೇಳಿ, ತುಂಬಾ ಸ್ಕ್ರೀನ್ ಟೈಮ್ ಮಾಡಿ, ನೆಗೆಟಿವಿಟಿ. ಆ ದೇವರನ್ನ ಬೇಡ್ಕೊಳ್ಳಿ ಗಂಡ್ಮಗು ಆಗತ್ತೆ, ಈ ದೇವರನ್ನ ಬೇಡ್ಕೊಳ್ಳಿ ಹೆಣ್ಮಗು ಆಗತ್ತೆ. ಒಂದೇ ಡೋನರ್ ಲೇಡಿಯಿಂದ 8-10 ಪ್ರೆಗ್ನೆನ್ಸಿ ಕೊಟ್ಟಿದೆ ಅಂದ್ರೆ ಆ ಪರ್ಟಿಕ್ಯುಲರ್ ಎಂಬ್ರಿಯೋಸ್ ಓವರ್ಲ್ಯಾಪ್ ಆಗಿದ್ರೆ ಜೆನೆಟಿಕ್ ಡಿಸೀಸ್ ಬರೋ ಚಾನ್ಸಸ್ ಜಾಸ್ತಿ. ಫ್ಯಾಮಿಲಿಯಲ್ಲಿ ಮದುವೆ ಆದಂಗೆ ಬೇಸಿಕಲಿ ಅನಿವಾರ್ಯದ ಪರಿಸ್ಥಿತಿಗಳಿಂದ ಅವ್ರಿಗೆ ಡೋನರ್ ಸ್ಪರ್ಮ್ ಬೇಕಾಗುತ್ತೆ. ಸರ್, ಐ ಹ್ಯಾವ್ ಅ ಫ್ರೆಂಡ್, ಅವನ ಹತ್ರ ತಗೊಂಡ್ಬಿಟ್ರೆ ಪರವಾಗಿಲ್ವಾ? ಹಿ ಇಸ್ ವೆರಿ ಇಂಟೆಲಿಜೆಂಟ್, ಅವನ IIT ಗ್ರಾಜುಯೇಟ್. ವಿ ಸೇ ಪ್ಲೀಸ್ ಡೋಂಟ್ ಡೂ ಆಲ್ ಸಚ್ ನಾನ್ಸೆನ್ಸ್.